ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಕದಡಿ ಹೋಗಿದ್ದ ಕಾಶ್ಮೀರಕ್ಕೆ ಮೋಹಕತಾರೆ ರಮ್ಯಾ ಪ್ರವಾಸ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಲೇಹ್ನಲ್ಲಿರುವ ಅವರು ದಾಳಿ ನಂತರದ ಅಲ್ಲಿನ ಜನಜೀವನವನ್ನ ಕಂಡು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಹಲ್ಗಾಮ್ ದಾಳಿ ನಂತರದ ಲೇ ಹೇಗಿದೆ? ಶಾಂತಿಯುತವಾಗಿದೆ. ಕೆಲವೇ ಭಾರತೀಯರು ವಿದೇಶಿಯರು ಪ್ರವಾಸದಲ್ಲಿದ್ದಾರೆ. ವ್ಯಾಪಾರ ವಹಿವಾಟು ಎಂದಿನಂತಿದೆ. ಆದರೆ ಲೇಗೆ ವಿಮಾನದಲ್ಲಿ ಹೋಗುವಾಗ ನೋಡೋಕೆ ಸಿಗ್ತಾ ಇದ್ದ ಹಿಮಾಲಯದ ನೋಟ ಈಗ ನೋಡೋಕೆ ಸಿಗೋದಿಲ್ಲ. ಭದ್ರತೆಯ ಕಾರಣಕ್ಕೆ ವಿಮಾನದ ಕಿಟಕಿಗಳನ್ನು ಮುಚ್ಚಲಾಗಿದೆ. ಅಲ್ಲೀಗ ಎಲ್ಲವೂ ಸಹಜವಾಗಿದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ರಮ್ಯಾ, ಎಲ್ಲವೂ ಮೊದಲಂತೆ ಆಗ್ತಾ ಇದೆ. ಇಲ್ಲಿ ಎಲ್ಲವೂ ಪ್ರವಾಸಿಗರ ಮೇಲೆ ಅವಲಂಬಿತವಾಗಿರೋದ್ರಿಂದ ಸುಂದರ ತಾಣ ಲೇಗೆ ಭೇಟಿ ನೀಡುವಂತೆ ಜನರಿಗೆ ಸಲಹೆ ನೀಡ್ತೀನಿ. ಎಂದಿನಂತೆ ಮಾರುಕಟ್ಟೆ ತೆರೆದಿದ್ದು ಜನ ಓಡಾಟ ಸಹಜ ಸ್ಥಿತಿಗೆ ಬಂದಿದೆ. ಹೋಟೆಲ್ ಅಂಗಡಿಗಳು ಕಡಿಮೆ ಇವೆ. ಇಲ್ಲೇ ಲೈಫ್ ಸ್ವಲ್ಪ ನಿಧಾನ ಅಂತ ಹೇಳಿದ್ರು. ಇನ್ನು ಧರ್ಮ ಸಂಸ್ಕೃತಿ ಭಿನ್ನವಾಗಿದ್ರೂ ಜನರಲ್ಲಿ ಒಟ್ಟಿಗೆ ಶಾಂತಿಯಿಂದ ಜೀವಿಸ್ತಾ ಇರುವ ಚಿತ್ರಣ ನನಗಿಷ್ಟ. ಇಲ್ಲಿ ಅವರು ತಮ್ಮ ಸಂಪ್ರದಾಯಗಳನ್ನ ಈಗಲೂ ಉಳಿಸಿಕೊಂಡಿದ್ದಾರೆ. ಲೇನಲ್ಲಿ ಜನ ಫ್ರೆಂಡ್ಲಿ ಆಗಿರ್ತಾರೆ. ಇಲ್ಲಿನ ರಸ್ತೆಗಳು ಚೆನ್ನಾಗಿವೆ. ಮ್ಯೂಸಿಯಂಗಳು ಕುತೂಹಲ ಭರಿತ ಫೋಟೋ ಕಲಾಕಸುರಿಗಳಿಂದ ಗಮನ ಸೆಳೆಯುತ್ತೆ. ಲೇನಲ್ಲಿ ನೀರು ಗಾಳಿ ಎಲ್ಲವೂ ಪರಿಶುದ್ಧ. ಜಂಜಾಟದ ಬದುಕಿನಿಂದ ಬ್ರೇಕ್ ಪಡೆಯೋಕೆ ಇದು ಉತ್ತಮ ಸ್ಥಳ ಅಂತ ಹೇಳಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.